ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ತತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ, ಅಷ್ಟಮಿ, ಸಪ್ತಮಿ ಉಪರಿ ಅಷ್ಟಮಿ ಕೂಡ ಬರ್ತಾ ಇದೆ. ಈ ದಿನ ಮನೆಯಲ್ಲಿ ವಿಪರೀತವಾದ ನೆಗೆಟಿವ್ ಎನರ್ಜಿ ಇರುತ್ತೆ. ಏನೋ ಒಂದು ರೀತಿ ಮನೆ ಒಳಗಡೆ ಬಂದರೆ ಏನೋ ಹಿಂಸೆ, ಏನೋ ಅಸಮಾಧಾನ, ಏನೋ ಆಕ್ರೋಶ, ಮನೆಯಲ್ಲಿ ಇರಬೇಕು ಅಂತಲೇ ಅನ್ನಿಸ್ತಾ ಇಲ್ಲ, ಎದ್ದು ಆಚೆ ಹೊರಟೋಗೋಣ ಅನ್ನಿಸ್ತಾ ಇರುತ್ತೆ. ಇದು ಒಂದು ರೀತಿಯಲ್ಲಾದರೆ, ಇನ್ನು ವಿಪರೀತವಾಗಿ ಸುಮ್ಮನಾದರೂ ಯಾರಂದ್ರವರೇ ನಮ್ಮನ್ನು ದೂಷಣೆ ಮಾಡೋದು, ದಾರಿಯಲ್ಲಿ ಹೋಗ್ತಾಯಿದ್ರೆ ಯಾರೋ ಒಬ್ಬರು ಬಂದು ಏನೋ ಒಂದು ಸಮಸ್ಯೆ ಉಂಟು ಮಾಡೋದು, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಇದನ್ನೆಲ್ಲ ಕಳ್ಕೋಬೇಕಾದ್ರೆ ಬಹಳ ಸಿಂಪಲ್ ಆಗಿರುವಂತಹ ಪರಿಹಾರ ಏನಪ್ಪ ಅಂತಂದರೆ, 4 ಮೆಣಸಿನ ಕಾಳುಗಳನ್ನು ತಗೊಂಡು, 4 ಮೆಣಸು ಕಾಳು, ಕರಿಮೆಣಸು, ಆ ಮೆಣಸಿನ ಕಾಳುಗಳನ್ನು ನಿಮ್ಮ ಮಲಗೋ ಕೋಣೆಯಲ್ಲಿ ತೊಗೊಂಡು ಹೋಗಿ ಇಟ್ಕೊಳ್ಳಿ. ರಾತ್ರಿ ನೀವು ಎಲ್ಲ ಕೆಲಸ ಮುಗೀತು ಅಂದ ಮೇಲೆ ಆ ಮೆಣಸಿನ ಕಾಳುಗಳನ್ನು ಕೈಯಲ್ಲಿ ಹಿಡ್ಕೊಂಡು, ಇವತ್ತು ಅಷ್ಟಮಿ ಬೇರೆ, ಭೈರವನಿಗೆ ಬಹಳ ಪ್ರೀತ್ಯರ್ಥವಾಗಿರ್ತಕ್ಕಂತಹ ದಿನ, ಅದರಲ್ಲಿ ಶನಿವಾರ. ಕಾಳು ಮೆಣಸು ಅದು ಮಹಾಲಕ್ಷ್ಮಿಯ ಸಂಕೇತವೂ ಕೂಡ, ಹಾಗೆ ನಮ್ಮ ಮನೆಯಲ್ಲಿರತಕ್ಕಂತಹ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುವಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆ ಮೆಣಸು ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಏನೇನು ಅಪರಾಧಗಳಾಗಿದೆಯೋ, ನಮ್ಮ ಪೂರ್ವಜನ್ಮದ ಕರ್ಮಗಳು ಏನಿದೆಯೋ ಆ ಎಲ್ಲ ಕರ್ಮಗಳು ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ತಲೆಯ ಮೇಲ್ಭಾಗದಲ್ಲಿ ಮೊದಲು ಎಡಭಾಗ, ಆಮೇಲೆ ಬಲಭಾಗ, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ಫಸ್ಟ್ ಈ ರೀತಿ ತಗೊಳ್ಳಿ. ಆಮೇಲೆ ಎಡಭಾಗ ಅನ್ಲಾಕಿಂಗ್ ಇದನ್ನು ಮಾಡಿಕೊಳ್ಳಿ. 3 ಸಲ ಬಲಗಡೆ, 3 ಸಲ ಎಡಗಡೆ, ಆಮೇಲೆ 3 ಸಲ ಮೇಲಿಂದ ಕೆಳಗಡೆ ನೀವಾಳಿಸ್ಕೊಂಡು ಆ ಒಂದೊಂದು ಕಾಳುಗಳನ್ನು ತಗೊಂಡು ಓಂ ಭೈರವಾಯ ನಮಃ ಅಂತ 1 ಕಾಳು, ಓಂ ಭೈರವಾಯ ನಮಃ ಅಂತ 2 ಕಾಳು, ಓಂ ಭೈರವಾಯ ನಮಃ ಅಂತ 3ನೇ ಕಾಳು, ಓಂ ಭೈರವಾಯ ನಮಃ ಅಂತ 4ನೇ ಕಾಳು. ಈ 4 ಕಾಳುಗಳನ್ನು ಪ್ರಾರ್ಥನೆ ಮಾಡ್ತಾ, ಏನೇನು ನೆಗೆಟಿವ್ ಆಗ್ತಾ ಇದೆಯೋ ನಿಮ್ಮ ದೇಹದಲ್ಲಾಗಲಿ, ನಿಮ್ಮ ಮನೆಯಲ್ಲಾಗಲಿ, ಅಥವಾ ನಿಮಗೆ ಯಾರಾದರೂ ಸುಮ್ಮನಾದರೂ ಹಿಂಸೆಯನ್ನು ಕೊಡ್ತಾಯಿದ್ರೋ ಎಲ್ಲವನ್ನು ಕೂಡ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಿಂಸೆ ಕೊಡ್ತಾ ಇರೋರಿಗೆ ಶಾಂತಿಯನ್ನು ಕೊಡಪ್ಪ, ನನ್ನ ಜೀವನದಲ್ಲಿ ನಾನು ಅಪರಾಧ ಮಾಡಿದರೆ ಆ ಅಪರಾಧವನ್ನೆಲ್ಲವನ್ನು ಕೂಡ ಕ್ಷಮಿಸಪ್ಪ, ನಮ್ಮ ಮನೆಯಲ್ಲಿ ಯಾವುದೇ ವಿಧವಾದ ನಕಾರಾತ್ಮಕ ಶಕ್ತಿಗಳು ಪ್ರಭಾವ ಬೀರ್ತಾ ಇದ್ದರೆ ಆ ಪ್ರಭಾವವನ್ನೆಲ್ಲ ದೂರ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಭೈರವೇಶ್ವರನಿಗೆ. ಅದಕ್ಕೆ ಅವನನ್ನು ಕಾಲ ಭೈರವ ಅಂತ ಹೇಳಿ ಕರೀತಾರೆ. ಕಾಲ ಅಂತಂದರೆ ಹಿಂದಿಯಲ್ಲಿ ಕಾಲ ಮಿರ್ಚಿ ಅಂದರೆ ಕರಿಮೆಣಸು ಅಂತ, ಹಾಗೆ ಕಾಲ ಅಂತಂದರೆ ನಮ್ಮ ಜೀವನದ ಕಾಲವನ್ನು ಪರಿವರ್ತನೆ ಮಾಡತಕ್ಕಂತಹ ಶಕ್ತಿಯನ್ನು ಹಿಡ್ಕೊಂಡಿರ್ತಕ್ಕಂಥವನು ಕಾಲಭೈರವ. ಆ ಭೈರವೇಶ್ವರನನ್ನು ಪ್ರಾರ್ಥನೆ ಮಾಡಿ ಬಚ್ಚಲು ಮನೆಗೆ ಹೋಗಿ ಕೈಯಲ್ಲಿ ಹಿಡ್ಕೊಂಡು ಒಂದೊಂದೇ ಕಾಳನ್ನು ಬಚ್ಚಲ ಮನೆಯಲ್ಲಿ ಹೀಗೆ ಉರುಳಿಸ್ತಾ ಬನ್ನಿ. ಲಾಸ್ಟಲ್ಲಿ ಒಂದು ತಮಗೆ ನೀರು ತಗೊಂಡು ಗಂಗಾ ಮಾತೆಯನ್ನು, ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ಆ ಕಾಳುಗಳಷ್ಟು ಒಳಗಡೆ ಹೋಗಿಬಿಡಬೇಕು. ಆ ಏನು ಡಕ್ಟ್ ಮಾಡಿರ್ತೀವಿ, ನೀರು ಹೋಗೋ ದಾರಿ ಇರುತ್ತೆ, ಅದರ ಒಳಗಡೆ ಹೋಗಬೇಕು. ಆ ರೀತಿ ಜೋರಾಗಿ ನೀರನ್ನು ಹಾಕ್ಬಿಡಿ. ಇದನ್ನು ಶನಿವಾರ, ಭಾನುವಾರ, ಗುರುವಾರ ಮಾಡ್ತಾ ಬನ್ನಿ, ರಿಪೀಟೆಡ್ಡಾಗಿ ಮಾಡ್ತಾ ಬನ್ನಿ. ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನೀವೇ ಆಮೇಲೆ ಹೇಳ್ತೀರಾ ಅಂತ ಹೇಳಿ ತಿಳಿಸ್ತಾ, ಶನಿ ಮಹಾತ್ಮನ ಈ ಶುಭವಾರದಲ್ಲಿ ಅಧಿಕ ಮಾಸ ಬಂದಿದೆ. ಶಕ್ತ್ಯಾನುಸಾರವಾಗಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗಾಗಲಿ ಅಥವಾ ನಮ್ಮ ರಸ್ತೆಯನ್ನು ಶುದ್ಧಿ ಮಾಡತಕ್ಕಂತಹವ್ರಿಗಾಗಲಿ, ನಿಮ್ಮ ಮನೆಗೆ ಬರುವಂತಹ ಕೆಲಸದವ್ರಿಗಾಗಲಿ, ನಿಮ್ಮ ಕೈಲಾದ ಬಟ್ಟೆ ಆಗಲಿ ಅಥವಾ ಏನಾದರೂ ಚಪ್ಪಲಿ, ಛತ್ರಿಗಳನ್ನಾಗಲಿ ದಾನ ಕೊಡಿ. ಬಹಳ ಪ್ರಶಸ್ತವಾದ ಫಲಗಳನ್ನು ಶನಿ ಮಹಾತ್ಮ ಕೊಡ್ತಾನೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯ ಚರಣಾರವಿಂದಾರ್ಪಣಮಸ್ತು.